Hello. Good afternoon, children. How many fingers am I holding up? All of you can see. Last people also. Say, is it one, two? How many? Two. Very good. Okay. So all your eye checkup has been done today. Okay. So we are here. Welcome to Vasan Eye Care Bomanadi. We are here to create awareness that for children it is very difficult to express anything if they are having any problem, if they have any vision problem. Since childhood, if they have a vision issue, then they will never know what normal vision is. So it is very important that they should get a very comprehensive eye checkup done at a very early age, starting at 6 months to 1 year, and then just before that. ಮೈಕ್ ಆಫ್ ಮಾಡಿ ಸರ್ ನೀವು. And then just before that, school starts. Unlike adults who can actually tell us the problem, children often cannot express their issues, and that's why Vasan Eye Care has taken this initiative, and we would like everyone's cooperation, and any issue with your kids around you in the school, especially the teachers are the ones who often notice it first. If the kid has any problem, they're not able to see the blackboard, they don't do well in school, they lack confidence a lot of time just because their vision is not good. So it's very important to children, for all the children, to have a comprehensive eye examination. Thank you. ಥ್ಯಾಂಕ್ ಯು ಡಾಕ್ಟರ್ ನಾಯ್ಕ. ಡಾಕ್ಟರ್ ವೀಣಾ ಪ್ರಭು ಅವರು ಒಂದೆರಡು ಮಾತನಾಡಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಹಲೋ ಎವ್ರಿವನ್. ಸೊ ಇವತ್ತಿನ ಉದ್ದೇಶ ಏನು ಅಂದರೆ ಈ ಪ್ರೆಸ್ ಮೀಟ್ ಕರೆಯೋದಕ್ಕೆ ಆಲ್ರೆಡಿ ಹೇಳಿದ ಹಾಗೆ ನವೆಂಬರ್ 1ರಿಂದ ನವೆಂಬರ್ 30ನೇ ತಾರೀಕು ತನಕನೂ ಎಲ್ಲ ಮಕ್ಕಳು ಅಂಡರ್ 15 ಇಯರ್ಸ್ ಆಫ್ ಏಜ್ ಅವರಿಗೆ ಫ್ರೀ ಐ ಚೆಕಪ್ ನಡೀತಾ ಇದೆ. ಸೊ ಮೇಡಮ್ ಹೇಳಿದ ಹಾಗೆ ತುಂಬ ಸಾರಿ ಮಕ್ಕಳಲ್ಲಿ ಏನಾದರೂ ಕಣ್ಣಿನ ತೊಂದರೆ ಇದ್ದರೆ ಅವೇರ್ನೆಸ್ ಇರೋದಿಲ್ಲ, ಪೇರೆಂಟ್ಸ್ಗೆ ಅವ್ರಿಗೆ ಗೊತ್ತಾಗಲ್ಲ, ಮಕ್ಕಳು ಹೇಳಿಲ್ಲ ಅಂದರೆ ಪೇರೆಂಟ್ಸಿಗೆ ಗೊತ್ತಾಗಲ್ಲ, ಅಥವಾ ಪೇರೆಂಟ್ಸ್ ಏನಾದರೂ ನೋಟಿಸ್ ಮಾಡಿದ್ರು ಏನಾಗುತ್ತೆ, ಇಷ್ಟು ಚಿಕ್ಕ ಮಕ್ಕಳಲ್ಲಿ ನಮ್ಮ ಕನ್ನಡಕ ಹಾಕಬೇಕಾ ಅಂತ ಭಯ ಬಿದ್ದುಬಿಟ್ಟು ಸುಮಾರು ಜನ ಪೇರೆಂಟ್ಸ್ ಕೂಡ ಕರ್ಕೊಂಡು ಬರೋದಿಲ್ಲ ಮಕ್ಕಳನ್ನ ಐ ಚೆಕಪ್ಗೆ. ಸೊ ಬಟ್ ತೊಂದರೆ ಏನಾಗುತ್ತೆ ಅಂದರೆ ಕಣ್ಣಿನ ಬೆಳವಣಿಗೆ ಆಗೋದು ಮಕ್ಕಳಲ್ಲಿ 5 ವರ್ಷದ ಒಳಗಡೆ. ಮೆಜಾರಿಟಿ ಡೆವಲಪ್ಮೆಂಟ್ ಹ್ಯಾಪನ್ಸ್ ವಿದಿನ್ ದ ಏಜ್ ಆಫ್ 5 years. ಇನ್ನು ಸ್ವಲ್ಪ ಸ್ಟ್ರೆಚ್ ಮಾಡಿ 7 to 8 years ತನಕನೂ ಏನಾದರೂ ತೊಂದರೆ ಕಂಡು ಬಂದರೆ ಆವಾಗಲೇ ಅದನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ನಾವು ಟ್ರೀಟ್ ಮಾಡಿದರೆ ಮುಂದುಗಡೆ ಕಣ್ಣಲ್ಲಿ ಏನೂ ತೊಂದರೆ ಆಗದೆ ಇರೋ ಹಾಗೆ ಅದನ್ನು ನಾವು ಸ್ಟಾಪ್ ಮಾಡಬಹುದು. ನಾವು 10 ವರ್ಷ 15 ವರ್ಷ 20 ವರ್ಷ ಆ ಏಜಲ್ಲಿ ನೋಡಿದರೆ ಆವಾಗ ಜಾಸ್ತಿ ಏನು ನಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್ಪೆಷಲಿ ನಂಬರ್ಸ್ ಲೈಕ್ ಇವಾಗ ಕೆಲವು ಮಕ್ಕಳಲ್ಲಿ ಮೆಳ್ಳೆಗಣ್ಣಿರುತ್ತೆ. ತುಂಬ ಜನ ಅನ್ಕೋತಾರೆ ಇಟ್ ಈಸ್ ಮಕ್ಕಳು ದೊಡ್ಡವರಾಗ್ತಾ ಇರೋ ಹಾಗೆ ಅದು ಸರಿ ಹೋಗುತ್ತೆ ಅಂತ ತುಂಬ ಜನ ಬಿಟ್ಬಿಡ್ತಾರೆ. ಕೆಲವರಲ್ಲಿ ನಂಬಿಕೆ ಇರುತ್ತೆ ಮೆಳ್ಳೆಗಣ್ಣು ಇದೆ ಅಂದರೆ ಅದು ನಮಗೆ ಅದೃಷ್ಟ ತರುತ್ತೆ ಅಂತ, ಇಟ್ ಈಸ್ ಲಕ್ಕಿ ಅಂತ ತುಂಬ ಜನ ಅಂದ್ಕೊಂಡು ಅದು ಬಂದು ತೋರಿಸೋದನ್ನ ಅವಾಯ್ಡ್ ಮಾಡ್ತಾರೆ. ಬಟ್ ಮೆಳ್ಳೆಗಣ್ಣು ಇರುವ ಕಣ್ಣು ಅದರಲ್ಲಿ ದೃಷ್ಟಿ ಸರಿ ಇರೋದಿಲ್ಲ, ಆ ಕಣ್ಣಿಂದ ಮಕ್ಕಳು ನೋಡ್ತಾ ಇರೋದಿಲ್ಲ. ಸೊ ನಮ್ಮ 3D ಪರ್ಸೆಪ್ಷನ್ ಅಂತ ಏನು ಹೇಳ್ತೀವಲ್ಲ, ದಟ್ ಈಸ್ ಎರಡು ಕಣ್ಣಲ್ಲಿ ನೋಡಬೇಕಾದ್ರೆ ಮಾತ್ರ 3D ಪಿಕ್ಚರ್ ಸಿಗೋದು. ಇವಾಗ ಒಂದು ಕಣ್ಣಲ್ಲಿ ಮೆಳ್ಳೆಗಣ್ಣಿದೆ ಅಂದರೆ ಆ ಕಣ್ಣು ಉಪಯೋಗಿಸ್ತಾ ಇರೋದ್ರಿಂದ, ಬರೀ ಒಂದೇ ಕಣ್ಣು ನೋಡ್ತಾ ಇರೋದ್ರಿಂದ ಅದಕ್ಕೆ ದೃಷ್ಟಿ ಕಮ್ಮಿ ಇರುವ ಕಣ್ಣಿದ್ದು ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ. ವಿಜುವಲ್ ಏನು ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ಅದು ಕಮ್ಮಿ ಆಗುತ್ತೆ. ಸೊ ಅದನ್ನು ಎಷ್ಟು ಬೇಗ ಐಡೆಂಟಿಫೈ ಮಾಡಿ ಎಷ್ಟು ಬೇಗ ಟ್ರೀಟ್ ಮಾಡ್ತೀವಲ್ಲ ಅದು ತುಂಬ ತುಂಬ ಇಂಪಾರ್ಟೆಂಟ್. ಸೊ ಇನ್ಫ್ಯಾಕ್ಟ್ ಏನಾದ್ರು ಫಸ್ಟ್ ನಾವು ಕನ್ನಡಕ ಕೊಟ್ಟು ನೋಡ್ತೀವಿ, ಅದರಲ್ಲೇ ಸರಿ ಹೋಯ್ತು ಅಂತಂದರೆ ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಕೆಲವರಲ್ಲಿ ಅದು ಕನ್ನಡಕದಲ್ಲಿ ಕೂಡ ಸರಿ ಆಗ್ತಾ ಇಲ್ಲ ಅಂದರೆ ಸರ್ಜರಿ ಎಲ್ಲ ಬೇಕಾಗುತ್ತೆ. ಆ್ಯಂಡ್ ದಿಸ್ ಹ್ಯಾಸ್ ಟು ಬಿ ಡನ್ ವೆರಿ ಅರ್ಲಿ. 2 ವರ್ಷ 3 ವರ್ಷ 5 ವರ್ಷದ ಒಳಗಡೆ ಮಾಡಿದಷ್ಟು ಒಳ್ಳೆಯದು. ಅಗೇನ್ ಕನ್ನಡಕ ನಂಬರ್ ಇರೋದು, ಸುಮಾರು ಜನರಿಗೆ 2 ಕಣ್ಣಲ್ಲಿ ನಂಬರ್ ಇರುತ್ತೆ, ಅವಾಗ ಕಾಣಿಸಲ್ಲ. ಲಾಟ್ ಆಫ್ ಟೈಮ್ಸ್ ಬರ್ತಾರೆ, ಮಕ್ಕಳು ಬರ್ತಾರೆ, ಸ್ಕೂಲಲ್ಲಿ ಟೀಚರ್ಸ್ ಐಡೆಂಟಿಫೈ ಮಾಡಿ ಕಳಿಸ್ತಾರೆ, ಪೇರೆಂಟ್ಸ್ ನೋಡ್ತಾರೆ, ಟಿವಿ ಹತ್ರ ಹೋಗಿ ನೋಡ್ತಾ ಇದ್ದಾರೆ, ಫೋನ್ ಸ್ಕ್ರೀನ್ ಅಥವಾ ಓದೋದು ಬರೆಯೋದು ಹತ್ರ ಹೋಗಿ ನೋಡ್ತಾ ಇದ್ದಾರೆ. ಬಟ್ ಕೆಲವು ಮಕ್ಕಳಲ್ಲಿ ಬರೀ ಒಂದು ಕಣ್ಣಲ್ಲಿ ಮಾತ್ರ ದೃಷ್ಟಿ ಕಮ್ಮಿ ಇರುತ್ತೆ, ಇನ್ನೊಂದು ಕಣ್ಣಲ್ಲಿ ಪೂರ್ತಿ ಕ್ಲಿಯರ್ ಇರುತ್ತೆ. ಆ ಟೈಮಲ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾರ್ಮಲ್ ಐ ಚೆಕಪ್ ಮಾಡಬೇಕಾದ್ರೆ
ಅದರಲ್ಲಿ ನಾವು ಐಡೆಂಟಿಫೈ ಮಾಡಿದರೆ ಅದನ್ನು ಆ ಟೈಮಲ್ಲೇ ಟ್ರೀಟ್ ಮಾಡಬಹುದು. ಸುಮಾರು ಜನ ಬರ್ತಾರೆ 20 ವರ್ಷ ಆಗಬೇಕಾದ್ರೆ ಯಾವುದೋ ಕಣ್ಣಲ್ಲಿ ಬಿತ್ತು, ಆ ಕಣ್ಣು ಉಜ್ಕೊಂಡಾಗ ಇನ್ನೊಂದು ಕಣ್ಣಲ್ಲಿ ಕಾಣ್ತಾ ಇಲ್ಲ ಅಂತ. ಆ ಟೈಮಲ್ಲಿ ನಾವು ಕನ್ನಡಕ ಕೊಟ್ಟರು ಅದು ದೃಷ್ಟಿ ಕಮ್ಮಿ ಇರುವ ಅಥವಾ ಕನ್ನಡಕ ನಂಬರ್ ಇರುವ ಕಣ್ಣಲ್ಲಿ ದೃಷ್ಟಿ ಬೆಳವಣಿಗೆ ಆಗಿರೋದಿಲ್ಲ. ಸೊ ಅಗೇನ್ ಅದನ್ನು 20 ವರ್ಷದ ಏಜಲ್ಲಿ ಟ್ರೀಟ್ ಮಾಡಿದರೆ ಪೂರ್ತಿ ಇಂಪ್ರೂವ್ಮೆಂಟ್ ಬರಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಐಡೆಂಟಿಫೈಡ್ ವೆರಿ ವೆರಿ ಅರ್ಲಿ, ಚಿಕ್ಕ ವಯಸ್ಸಲ್ಲಿ. ಮೇಡಮ್ ಹೇಳಿದಂಗೆ ಫಸ್ಟ್ ಚೆಕಪ್ ಈಸ್ 6 months to 1 year, 1 ವರ್ಷದ ಒಳಗಡೆನೆ ಚೆಕಪ್ ಮಾಡಬೇಕು. ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು 5 ವರ್ಷ 6 ವರ್ಷದ ಒಳಗಡೆ ಚೆಕ್ ಮಾಡಿ, ಅದಾದ್ಮೇಲೆ ವರ್ಷಕ್ಕೊಂದ್ಸರ್ತಿ ಕಂಪಲ್ಸರಿ ಕಣ್ ಚೆಕಪ್. ಏನೂ ತೊಂದರೆ ಇಲ್ಲ ಅಂದ್ರೂ ಬಂದು ತೋರಿಸಿದ್ರು ಏನೂ ಪ್ರಾಬ್ಲಮ್ ಆಗಲ್ಲ ಅಲ್ಲ. ಎನಿಬಡಿ ಹ್ಯಾಸ್ ಅ ಪ್ರಾಬ್ಲಮ್ ಕಮಿಂಗ್ ಫಾರ್ ಅನ್ ಐ ಚೆಕಪ್? ನೋ, ರೈಟ್? ಸೊ ಪೇರೆಂಟ್ಸ್ ಹೇಳಿ, ಯು ಟೆಲ್ ಯೋರ್ ಪೇರೆಂಟ್ಸ್, ಓಕೆ ಐ ಚೆಕಪ್ ಹೇಳ್ಬೇಕು ಎವ್ರಿ ಇಯರ್ ಹೇಳಿದ್ದಾರೆ ಬಂದು ತೋರಿಸ್ಬೇಕು ಅಂತ. ಬಂದು ತೋರಿಸ್ಕೊಂಡು ಹೋಗಿ, ಏನೂ ಇಲ್ಲ ಅಂದ್ರೆ ವೆರಿ ಗುಡ್ ಅಂತ ಕಳಿಸ್ಕೊಡ್ತೀವಿ, ಓಕೆ? ಆ್ಯಂಡ್ a lot of times ಇನ್ನು ಕೆಲವು ಸೀರಿಯಸ್ ಕಂಡೀಷನ್ಸ್ ಇರುತ್ತೆ ಕಣ್ಣಲ್ಲಿ. ದೇರ್ ಇಸ್ ಕಂಜನೈಟಲ್ ಕ್ಯಾಟ್ರಾಕ್ಟ್, ಕಣ್ಣಲ್ಲಿ ಪೊರೆ ಇರುತ್ತೆ ಚಿಕ್ಕ ವಯಸ್ಸಲ್ಲೇ. ಈವನ್ ಬಾರ್ನ್ ಚಿಲ್ಡ್ರನ್, ಮಕ್ಕಳು ಹುಟ್ಟಬೇಕಾದ್ರೂ ಇರಬಹುದು, ಅಥವಾ 1 ವರ್ಷ 2 ವರ್ಷದಲ್ಲಿ ಇರಬಹುದು, ಅಥವಾ ಕಣ್ಣಿನ ನರದ ಡೆವಲಪ್ಮೆಂಟಲ್ ಇಶ್ಯೂಸ್ ಇರಬಹುದು, ಅಥವಾ ದರ್ ಆರ್ ಮೋರ್ ಸೀರಿಯಸ್ ಥಿಂಗ್ಸ್ ಲೈಕ್ ಐ ಕ್ಯಾನ್ಸರ್ಸ್, ರೆಟಿನೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ. ಅದನ್ನೆಲ್ಲ ನಾವು ರೂಟೀನ್ ಚೆಕಪ್ ಮಾಡಬೇಕಾದ್ರೆ ಚಿಕ್ಕ ವಯಸ್ಸಲ್ಲೇ ಅದನ್ನು ಐಡೆಂಟಿಫೈ ಮಾಡಿದರೆ ಅದು ತುಂಬ ಸೀರಿಯಸ್ ಕಂಡೀಷನ್ ಆಗೋದಕ್ಕಿಂತ ಮೊದಲೇ ಅದನ್ನು ಟ್ರೀಟ್ ಮಾಡಬಹುದು. ಸೊ ದಿಸ್ ಇಸ್ ಅ ಕ್ಯಾಂಪ್, ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಎಲ್ಲರಿಗೂ ಫ್ರೀಯಾಗಿ ಚೆಕಪ್ ಮಾಡೋದ್ರಿಂದ ಅಟ್ಲೀಸ್ಟ್ ಇದನ್ನು ಉಪಯೋಗ ಮಾಡಿಕೊಂಡು ಏನೂ ತೊಂದರೆ ಇಲ್ಲ ಅಂದರೆ ವೆರಿ ಗುಡ್. ಏನಾದರೂ ತೊಂದರೆ ಇದೆ ಅಂದರೆ ಆದಷ್ಟು ಬೇಗ ನಾವು ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲರೂ ಇದ್ರದ್ದು ಯೂಸ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು. ಡಾಕ್ಟರ್ ವರ್ಷಾಜಿ ಬೆಳಂಗಿ ಅವರು ಒಂದೆರಡು ಮಾತನಾಡಬೇಕು. Hello. Good afternoon, everyone. Good afternoon, all the children. Hi. ಸೊ ಇವಾಗ ನಾವು ಕಣ್ಣಲ್ಲಿ ಹೆಂಗೆ ಕೇರ್ ತಗೋಬೇಕಂತ ಎಲ್ಲ ತಿಳ್ಕೊಂಡಿದ್ದೀವಿ. ಸೊ ವಿ ವಿಲ್ ಡಿಸ್ಕಸ್ ಫ್ಯೂ ಕಾಮನ್ ಕಾಸಸ್ ಆಫ್ ಐ ಬ್ಲೈಂಡ್ನೆಸ್ ದಟ್ ಕ್ಯಾನ್ ಹ್ಯಾಪನ್. ಸೊ ಏನಾಗುತ್ತೆ, ಮೋಸ್ಟ್ ಕಾಮನ್ ಥಿಂಗ್ ವಿಚ್ ವಿ ಕಾಲ್ ಎಸ್ ಪ್ರಿವೆಂಟಬಲ್ ಬ್ಲೈಂಡ್ನೆಸ್, ಅಂದರೆ ತಡೆಗಟ್ಟಬಲ್ಲ ಕುರುಡತನ. ದಟ್ ಈಸ್ ಕಾಸ್ಡ್ ಬೈ ರಿಫ್ರಾಕ್ಟಿವ್ ಎರರ್ಸ್. ಅಂದರೆ ಕನ್ನಡಕ ನಂಬರ್ ಹಾಕೊಳ್ಳೋದಕ್ಕೆ ತುಂಬ ಜನ ಮಕ್ಕಳು ಇಷ್ಟಪಡಲ್ಲ, ಬಿಕಾಸ್ ಇಟ್ ಲುಕ್ಸ್ ತುಂಬ ಕೆಟ್ಟ ಕಾಣಿಸುತ್ತೆ ಅಂತ ಅನ್ಕೋತಾರೆ. ಬಟ್ ಕನ್ನಡಕ ಹಾಕೊಂಡ್ರೆ ಮೋಸ್ಟ್ ಕಾಮನ್ ಕಾಸ್ ಆಫ್ ಬ್ಲೈಂಡ್ನೆಸ್ನ ನಾವು ಪ್ರಿವೆಂಟ್ ಮಾಡ್ಕೋಬೋದು. ಸೊ ಅದನ್ನು ಹೆಂಗೆ ತಿಳ್ಕೊಬೋದು ನಾವು? ಐ ಚೆಕಪ್ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ. ತುಂಬ ಸರ್ತಿ ಬಿಕಾಸ್ ಚಿಕ್ಕ ಮಕ್ಕಳಲ್ಲಿ ಅಕಾಮಡೇಷನ್ ಅನ್ನೋ ಪವರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಕನ್ನಡಕ ಪವರ್ ಅದ್ರಲ್ಲಿ ಚೆಕ್ ಮಾಡೋದಕ್ಕೆ ಅವ್ರು ತುಂಬ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ನೋಡೋಕೆ ಟ್ರೈ ಮಾಡ್ತಾರೆ. ಟಿಲ್ ಸಮ್ ಎಕ್ಸ್ಟೆಂಟ್ ದಿಲ್ ಬಿ ಏಬಲ್ ಟು ಸಿ. ಬಟ್ ಆಫ್ಟರ್ ಅ ಪಾಯಿಂಟ್ ಅವ್ರಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಅವಾಗ ಅವ್ರಿಗೆ ತಲೆನೋವು, ಕಣ್ಣು ಕಾಣಿಸಿರೋದು, ಬೋರ್ಡ್ ಅಷ್ಟೊಂದು ಕ್ಲಿಯರ್ ಕಾಣಿಸೋದಿಲ್ಲ, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಮುಂಚೆನೇ ಯು ಹ್ಯಾವ್ ಟು ಕಮ್ ಅಂಡ್ ಗೆಟ್ ಯುವರ್ ಐಸ್ ಕ್ಲೀನ್. ಆ್ಯಂಡ್ ಅದರ್ ಕಾಸಸ್ ಅಂದರೆ ನಾವು ಮೇಡಮ್ ಹೇಳಿದಂಗೆ ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ ಇರುತ್ತೆ. ಕಣ್ಣು ಹುಟ್ಟಿದಾಗ್ಲೇನೆ ಮಗುಗೆ ಕಣ್ಣಲ್ಲಿ ಪೊರೆ ಬರ್ಬೋದು. ವಿ ಆಲ್ಸೋ ಹ್ಯಾವ್ ಅನ್ ಎಂಟಿಟಿ ಕಾಲ್ಡ್ ಎಸ್ ಕಂಜನೈಟಲ್ ಗ್ಲಾಕೋಮಾ. ಅಂದರೆ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಕೆಲವು ಸರ್ತಿ ಕೇಳಿರ್ತೀವಿ ನಾವು, ಕಣ್ಣು ಬ್ಲೂ ಆಗಿದ್ರೆ ತುಂಬ ಜನ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಸುಂದರವಾಗಿ ಕಾಣಿಸುತ್ತೆ ಅಂತ ಅನ್ಕೋತಾರೆ. ಬಟ್ ದ್ಯಾಟ್ ಕ್ಯಾನ್ ಬಿ ಅ ಕಾಸ್ ಆಫ್ ಗ್ಲಾಕೋಮಾ. ದ್ಯಾಟ್ ಈಸ್ ಅನ್ ಇರಿವರ್ಸಿಬಲ್ ಐ ಕಂಡೀಷನ್. ಆಮೇಲೆ ಇನ್ನೊಂದು ನಾವು ಹೇಳ್ತೀವಿ ರೆಟಿನೋಪತಿ ಆಫ್ ಪ್ರೀ ಮೆಚುರಿಟಿ ಅಂತ. ಅಂದರೆ 9 ತಿಂಗಳು ಹುಟ್ಟು ಮುಂಚೆನೆ 7th month or 8th month ಅಲ್ಲಿ ಯಾವ ಮಕ್ಕಳು ಹುಟ್ಟುತ್ತಾರೋ ಅವ್ರನ್ನ ಸ್ವಲ್ಪ ದಿನ ನಾವು NICU ಇಟ್ಟಿರ್ತೀವಿ. ಅಂಥ ಮಕ್ಕಳಿಗೆ ಆರೋಪಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅವರಲ್ಲೂ ಸ್ಕ್ರೀನಿಂಗ್ ಮಾಡ್ಕೋಬೇಕು. And as Madam said, and as we have all discussed, below 15 years, everyone can come and get your eyes cleaned. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇವಾಗ ಕನ್ನಡಕ ಬರ್ತಾ ಇರೋ ಮೇನ್ ಕಾಸ್ ತುಂಬ ಜಾಸ್ತಿ ಫೋನ್ ನೋಡೋದು, ತುಂಬ ಜಾಸ್ತಿ TV ನೋಡೋದು. ಎಲ್ಲರೂ ಎಷ್ಟು ಹೊತ್ತು ನೋಡ್ತೀರಾ ಫೋನು ಮತ್ತು TV? ಹೌ ಮೆನಿ ಅವರ್ಸ್ ಅ ಡೇ? No? 2 minutes, 10 minutes. How many? Half an hour. ಸೊ ಎಲ್ಲ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡೋದು ಅಷ್ಟೇನೆ,
ನಮ್ಮ ಮಗು ತುಂಬಾ ಹೊತ್ತು ಇಡೀ ದಿನ ಫೋನ್ ಬೇಕು ಅಂತ ಅಳ್ತಾ ಇರ್ತಾನೆ, ಊಟ ಮಾಡಲ್ಲ ಅಂತ ಹೇಳ್ತಾಳೆ, ಟಿವಿ ನೋಡ್ಲಿಲ್ಲ, ಟಿವಿ ಹಾಕ್ಲಿಲ್ಲ, ಫೋನ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಜಗಳ ಮಾಡೋದು, ಅಳೋದು ಎಲ್ಲ ಮಾಡ್ತಾರೆ ಅಂತ. ಸೊ ಚಿಲ್ಡ್ರನ್, ಯು ಶುಡ್ ನೋ, ನೀವು ಹಾಗೆ ಮಾಡೋದ್ರಿಂದ ಪೇರೆಂಟ್ಸಿಗೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಫೋನ್ ಕೊಟ್ರೆ ಅವ್ರಿಗೇನಾಗುತ್ತೆ, ಆದ್ರೆ ನಿಮ್ಮ ಕಣ್ಣಲ್ಲಿ ಡೆಫಿನೆಟ್ಲಿ ತೊಂದರೆ ಆಗುತ್ತೆ. ಇವಾಗ ಎಷ್ಟು ಜನ ಮಕ್ಕಳು ನಿಮ್ಮ ಫ್ರೆಂಡ್ಸ್ಗೆಲ್ಲ ಕನ್ನಡಕ ಇದೆ, ಯಾರು ಕನ್ನಡಕ ಹಾಕೊಂಡಿಲ್ವಾ ಇಲ್ಲಿ? ಎಸ್. ಅಂಡ್ ಸುಮಾರು ಜನರಿಗೆ ಕನ್ನಡಕ ಪವರ್ ಇರುತ್ತೆ, ಟೆಸ್ಟ್ ಮಾಡ್ಸಿರಲ್ಲ ಅಥವಾ ಮಾಡ್ಸಿದ್ರು ಹಾಕೊಳ್ಳಲ್ಲ ಅಂತ ಕುತ್ಕೊಂಡಿರ್ತಾರೆ ಅಲ್ವಾ. ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್, ಇತ್ತೀಚೆಗೆ ನಾವು ನೋಡ್ತಾ ಇರೋದು, ಇಟ್ ಇಸ್ ಬಿಕಾಸ್ ಆಫ್ ಎಕ್ಸೆಸಿವ್ ಸ್ಕ್ರೀನ್ ಟೈಮ್. ಸೊ ಪೇರೆಂಟ್ಸ್ ಹೇಳೋದು ಮಾತ್ರ ಅಲ್ಲ, ನೀವು ಕೂಡ ಕೇರ್ ತಗೋಬೇಕು, ಬಿಕಾಸ್ ನಿಮ್ಮ ಕಣ್ಣು ನೀವು ನೋಡ್ಕೋಬೇಕು ಅಲ್ವಾ. ಇವಾಗ ಕನ್ನಡಕ ಬಂತು ಅಂದ್ರೆ ಲೈಫ್ ಲಾಂಗ್ ಇರುತ್ತೆ, ಅದು ಹೋಗೋದಿಲ್ಲ, ಅದು ಆಪರೇಷನ್ ಮಾಡಿ ಸರ್ಜರಿ ಮಾಡಿನೇ ತೆಗಿಬೇಕಾಗುತ್ತೆ, ತನ್ನಿಂದ ತಾನೇ ಅದು ಹೋಗೋದೇ ಇಲ್ಲ. ನೀವೆಷ್ಟು ಕೇರ್ ತಗೋತೀರಲ್ಲ ಅಷ್ಟು ಒಳ್ಳೇದು. ಸ್ಕ್ರೀನ್ ಟೈಮ್ ಫಾರ್ ಚಿಲ್ಡ್ರನ್ ಅಂಡರ್ 2 years ಈಸ್ half an hour. 2 ವರ್ಷದಿಂದ 12 ವರ್ಷದ ಒಳಗಿನ ಮಕ್ಕಳಿಗೆ 1 ಗಂಟೆ ಅಷ್ಟೇನೆ, ಅದಕ್ಕಿಂತ ಜಾಸ್ತಿ ಬೇಕು ಅಂತ ಜಗಳ ಮಾಡೋದು ಯಾರು ಮಾಡಬಾರ್ದು. ಊಟ ಮಾಡಲ್ಲ, ಹೋಮ್ವರ್ಕ್ ಮಾಡಲ್ಲ, ನಿದ್ದೆ ಮಾಡಲ್ಲ, ನಥಿಂಗ್. ಓಕೆ, ಸ್ಕ್ರೀನ್ ಟೈಮ್ ತುಂಬಾ ಕಮ್ಮಿ ಮಾಡಬೇಕು, ಹೊರಗಡೆ ಹೋಗಿ ಆಟ ಆಡಬೇಕು, ಫಿಸಿಕಲ್ ಎಕ್ಸಸೈಸ್, ಮೆಂಟಲ್ ಸ್ಟಿಮ್ಯುಲೇಷನ್ ಅಂಡ್ ದೂರ ನೋಡೋದು, ವಿಟಮಿನ್ ಡಿ ಬಿಕಾಸ್ ಆಫ್ ಸನ್ಲೈಟ್, ಆಲ್ ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಐಸ್. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಐಸ್. ಓಕೆ, ಆಲ್ ರೈಟ್. ಅದು ನೆಕ್ಸ್ಟ್ ಬರ್ಬೇಕಾದ್ರೆ ಕಂಪ್ಲೇಂಟ್ಸ್ ಬರಬಾರ್ದು ಪೇರೆಂಟ್ಸ್ ಇಂದ. ಓಕೆ ಓಕೆ. ನಮ್ಮ ಒಂದು